Hi everyone, today we are discussed about a principle of mathematical inductions. Principle of mathematical inductions ಅಲ್ಲಿ ನಾವು ಮೇನ್ ಆಗಿ ನೋಡ್ಕೊಳ್ತಾ ಇರೋದೇನಂತಂದರೆ we are just proving a general theorems or formulas. ಯಾವ ಥರ ಜನರಲ್ ಥಿಯರಮ್ಸ್ಗಳು ಯಾವ ಥರ ಫಾರ್ಮುಲಾಸ್ಗಳನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ ಪ್ರೂವ್ ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ನಾವು ಮೂರು ಮೆಥಡ್ಸ್ಗಳನ್ನು ಮೂರು ಸ್ಟೆಪ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸ್ಟೆಪ್ 1 n is equals to 1 ವ್ಯಾಲ್ಯೂ ಕೊಡ್ತಾ ಹೋಗ್ತೀವಿ. ಹಾಗೆ ಸ್ಟೆಪ್ 2 ಅಲ್ಲಿ n is equals to k ವ್ಯಾಲ್ಯೂ ಕೊಡ್ತಾ ಹೋಗ್ತೀವಿ. ಹಾಗೆ ಸ್ಟೆಪ್ 3 ಅಲ್ಲಿ n is equals to k plus 1 ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ತೀವಿ. ಸ್ಟೆಪ್ 1 ಅಲ್ಲಿ ನಾವು p of 1 ಅಂತ ಟ್ರೂ ಮಾಡ್ತಾ ಹೋಗ್ತೀವಿ. ಸ್ಟೆಪ್ 2 ಅಲ್ಲಿ p of k is true ಅಂತ ಮಾಡ್ತಾ ಹೋಗ್ತೀವಿ. ಹಾಗೆ ಸ್ಟೆಪ್ 3 ಅಲ್ಲಿ p of k plus 1 is true for all n belongs to n ಅನ್ನೋದನ್ನು ಪ್ರೂವ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾವ ಥರ ಜನರಲ್ ಥಿಯರಮ್ಸ್ಗಳನ್ನು ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತಿದ್ದೀವಿ. ಫಾರ್ ಎಕ್ಸಾಂಪಲ್, the sum of the first natural numbers na value n into n plus 1 divided by 2 is a general theorem ಅಂತ ಹೇಳ್ತಾ ಹೋಗ್ಬೋದು, ಹೌದಲ್ವಾ? ಎಸ್. ಸಮ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ಸ್ನ ಸಮ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ n into n plus 1 divided by 2. ಹಾಗಾದರೆ ಈ ಫಾರ್ಮುಲಾ ಹೇಗೆ ಜನರೇಟ್ ಆಗ್ತಾ ಇದೆ? ಬೈ ಯೂಸಿಂಗ್ ಎ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ ನಾವು ಎ ಪಿ ಫಾರ್ಮೇಟಲ್ಲಿ ತೊಗೊಂಡು ಎನ್ ಇಸ್ ಈಕ್ವಲ್ಸ್ ಟು n by 2 2a plus n minus 1 into n minus 1 d ಅನ್ನೋ ಫಾರ್ಮುಲಾ ಅಪ್ಲೈ ಮಾಡಿಕೊಂಡ್ರೆ ನಮಗೆ n into n plus 1 divided by 2 ಬರ್ತಾ ಇದೆ. ಇದು ನಮಗೆ ಸೀಕ್ವೆನ್ಸ್ ಆ್ಯಂಡ್ ಸೀರೀಸಲ್ಲಿ. ಹಾಗಾದರೆ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸಲ್ಲಿ ಯಾವ ಥರ ಯೂಸ್ ಮಾಡ್ತಾ ಹೋಗ್ತೀವಿ? ಹಾಗಾದರೆ ಇಲ್ಲಿ ನಾವು ಫಸ್ಟ್ ಒನ್ ಹೇಳ್ತಾ ಇದ್ದೀವಿ, 3 ಸ್ಟೆಪ್ಸ್ಗಳಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ ಫಸ್ಟ್ ಸ್ಟೆಪ್ ಏನು ಹೇಳ್ತಾ ಇದೆ? ಇಫ್ n is equals to 1 ಪ್ರೂವ್ p of 1 is true ಅಂತ ಹೇಳ್ತಾ ಇದ್ದೀವಿ. ಹಾಗಾದರೆ n is equals to 1 ಕೊಟ್ಟಾಗ ನಮಗೆ ಜಸ್ಟ್ ಫಸ್ಟ್ ಲೆಟರ್ ಮಾತ್ರ ಸಿಗ್ತಾ ಹೋಗುತ್ತೆ. ಹಾಗಾದರೆ ಎಲ್ ಎಚ್ ಎಸ್ ಎಲ್ ವ್ಯಾಲ್ಯೂ ನಮಗೆ ಓನ್ಲಿ 1 ನೋಡ್ಕೊಳ್ತಾ ಹೋಗುತ್ತೆ. ಆರ್ ಎಚ್ ಎಸ್ ಅಲ್ಲೂ ನಮಗೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಆಯಿತು ಅಂತಂದರೆ p of 1 is true ಅಂತ ಅರ್ಥ. ಹಾಗಾದರೆ 1 into 1 plus 1 divided by 2 2 ಕ್ಯಾನ್ಸಲ್ ಆಗಿ ಅಗೇನ್ 1 ಬರ್ತಾ ಹೋಗುತ್ತೆ. 1 is equals to 1 ಆಯಿತು ಅಂತಂದರೆ p of 1 is true. ಹಾಗೆ n is equals to k, ಸಮ್ k ಕಾನ್ಸ್ಟೆಂಟ್ಸ್ ವ್ಯಾಲ್ಯೂವರೆಗೂ ತೊಗೊಳ್ತಾ ಹೋಗ್ತೀವಿ. n ಒಳಗಡೆ k ಅನ್ನೋ ವ್ಯಾಲ್ಯೂ ಇದೆ ಅಂತ ತೊಗೊಂಡ್ರೆ 1 plus 2 plus 3 so on up to plus k is equals to k into k plus 1 divided by 2 is a always true ಅಂತ ಆಗ್ತಾ ಹೋಗುತ್ತೆ. ಹಾಗಾಗಿ p of k is also true ಅಂತ ಹೇಳ್ತಾ ಹೋಗ್ತಿದ್ದೀವಿ. ಹಾಗೆ ನೆಕ್ಸ್ಟ್ ಒನ್ p of k plus 1 is true for n belongs to capital N. ವಾಟ್ ಅಬೌಟ್ ನೆಕ್ಸ್ಟ್ ಟರ್ಮ್? k ವ್ಯಾಲ್ಯೂವರೆಗೂ ತೊಗೊಳ್ತಾ ಇದ್ದೀವಿ. ಅದರ ನೆಕ್ಸ್ಟ್ ಟರ್ಮ್ ಏನಾಗ್ಬೋದು? k plus 1 ಟರ್ಮ್ ತೊಗೊಂಡಾಗ ವ್ಯಾಲ್ಯೂಸ್ ಏನಾಗ್ಬೋದು? k plus 1 ಇಂಟು k plus 2 ಡಿವೈಡೆಡ್ ಬೈ 2 ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾವು p of n is true for all n belongs to n ಅಂತ ಆಯಿತು. ಹಾಗಾಗಿ ಈ 3 ಸ್ಟೆಪ್ಸ್ಗಳನ್ನು ಯೂಸ್ ಮಾಡಿಕೊಂಡು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸಲ್ಲಿ ಸಮ್ ಜನರಲ್ ಥಿಯರಮ್ಸ್ಗಳು ಅಥವಾ ಫಾರ್ಮುಲಾಸ್ಗಳನ್ನು ಪ್ರೂವ್ ಅಂತ ತೋರಿಸ್ತಾ ಇದ್ದೀವಿ. ಹಾಗೆ ಸೆಕೆಂಡ್ ಒಂದು ಹೇಳ್ತಾ ಇದ್ದಾರೆ ಫಾರ್ಮುಲಾ, ಸಮ್ ಆಫ್ ದ ಫಸ್ಟ್ ಸ್ಕ್ವೇರಿಂಗ್ ನ್ಯಾಚುರಲ್ ನಂಬರ್ಸ್. ಫಸ್ಟ್ ಸ್ಕ್ವೇರಿಂಗ್ ನ್ಯಾಚುರಲ್ ನಂಬರ್ಸ್ ಅಂತಂದರೆ ಅದು 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಸೊ ಆನ್ ಅಪ್ ಟು n ಸ್ಕ್ವೇರ್ ಅಗೇನ್ n into n plus 1 divided by into 2n plus 1 divided by 6 is the general theorem. ಹಾಗೆಯೇ ಈ ಥಿಯರಮ್ನ ಕೂಡ ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ನ ಯೂಸ್ ಮಾಡಿಕೊಂಡು ಪ್ರೂವ್ ಮಾಡ್ಬೋದು. ಹಾಗೆ ಸಮ್ ಆಫ್ ದ ಫಸ್ಟ್ ಕ್ಯೂಬಿಕ್ ನ್ಯಾಚುರಲ್ ನಂಬರ್ಸ್ 1 cube plus 2 cube plus 3 cube so on up to n cube is equals to n square into n plus 1 whole square divided by 4. Again we have to prove by using a principle of mathematical inductions these 3 steps. ಹಾಗೆ ನೆಕ್ಸ್ಟ್ ಒಂದು ಟಾಪಿಕ್ ಏನಂತಂದರೆ ಪ್ರಾಡಕ್ಟ್ ಆಫ್ ಆರ್ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಇಸ್ ಡಿವಿಸಿಬಲ್ ಬೈ ಆರ್ ಫ್ಯಾಕ್ಟೋರಿಯಲ್. ಆರ್ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಂತಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಾಗ್ತಾ ಇದೆ, ಆರ್ತ್ ಟರ್ಮ್ಸ್ ಇದೆ. ಹಾಗಾದರೆ ಅದನ್ನು ಡಿವಿಸಿಬಲ್ ಬೈ ಮಾಡೋವಂಥ ವ್ಯಾಲ್ಯೂಸ್ ಎಷ್ಟಾಗ್ತಾ ಇದೆ, ಆರ್ ಫ್ಯಾಕ್ಟೋರಿಯಲ್ದ ಡಿವಿಸಿಬಲ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತಿದ್ವಿ. ಹಾಗಾದರೆ ಈ ಟಾಪಿಕ್ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ಗಳನ್ನ ಸಿ ಇ ಟಿಲಿ ಮತ್ತು ಜೆ ಇಲಿ ಕೇಳ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇನ್ ದಟ್ ಫಸ್ಟ್ ಕ್ವಶನ್, ಸಮ್ ಆಫ್ ದ ಫಸ್ಟ್ n ಟರ್ಮ್ಸ್ ಆಫ್ 1 plus 3 plus 5 ಈಸ್. ಹಾಗಾದರೆ 1 plus 3 plus 5 ಸೊ ಆನ್ ಅಪ್ ಟು n ಟರ್ಮ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರ ಸಮ್ ಎಷ್ಟು ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ನಾವು ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಮಗೆ ಎಸ್ ಎನ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊತ ಕೂತ್ಕೋಬೇಕಾಗುತ್ತೆ. ತುಂಬ ಲೆಂತಿ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಹಾಗೆ nth ಟರ್ಮ್ ಯಾವುದು ಅಂತ ಫೈಂಡ್ ಔಟ್ ಮಾಡಿಕೊಂಡು ನಾವು ಅದಕ್ಕೆ ಎಸ್ ಎನ್ ಅಪ್ಲೈ ಮಾಡೋದಕ್ಕಿಂತ ತುಂಬ ಲೆಂತಿ ಪ್ರೋಸೆಸ್ ಆಗಿರೋದ್ರಿಂದ ಇದರ ಸಮ್ನ nth ಟರ್ಮ್ ಏನಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದರೆ ಸಮ್ ಆಫ್ ದ ಫಸ್ಟ್ nth ಟರ್ಮ್ಸ್ ಅಂತ ಅಂದರೆ ನಾವೇನು ಮಾಡ್ಕೋಬೇಕು? ಫಸ್ಟ್ n ಟರ್ಮ್ಸ್ ಅಂತಂದರೆ 1 plus 3 plus 5 ಸೊ ಆನ್ ಅಪ್ ಟು n ಟರ್ಮ್ಸ್ವರೆಗೂ ಇದೆ ನಮಗೆ. ಅಂದರೆ ಲಾಸ್ಟ್ ಟರ್ಮ್ ನಮಗೇನಾಗಿರ್ಬೋದು 2n - 1 ಟರ್ಮ್. ಯಾಕೆ ಅಂತಂದರೆ ಇದೆಲ್ಲ ಆಡ್ ಪಾಸಿಟಿವ್ ಇಂಟೀಜರ್ಸ್ ಆಗಿರೋದ್ರಿಂದ ಲಾಸ್ಟ್ ಟರ್ಮ್ ನಮಗೆ
2n-1 nth ಟರ್ಮ್ ನಮಗೆ 2n-1th ಟರ್ಮ್ 2n-1 ಆಗಿರ್ಬೋದು. ಹಾಗಾದರೆ ಇಲ್ಲಿ ಯಾವ ಈಕ್ವೇಷನ್ ಸಮ್ ಆಫ್ ದ n ಟರ್ಮ್ಸ್ಗೆ ಈಕ್ವಲ್ ಆಗ್ತಾ ಇದೆ ಅನ್ನೋದನ್ನು ಚೆಕ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನ್ ಏನಿದೆ n ಇದೆ, ಹಾಗೆ ಸೆಕೆಂಡ್ ಆಪ್ಷನ್ಸ್ ಏನಿದೆ 2n-1 ಇದೆ, ಥರ್ಡ್ ಆಪ್ಷನ್ ಏನಿದೆ n² ಇದೆ, ಫೋರ್ತ್ ಆಪ್ಷನ್ಸ್ n³ ಇದೆ. ಹಾಗಾದರೆ ಇದರಲ್ಲಿ ಸಮ್ ಆಫ್ ದ nth ಟರ್ಮ್ ಯಾವುದಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದರೆ ಸಮ್ ಆಫ್ ದ nth ಟರ್ಮ್ಸ್ ಅಂತಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ, ಅಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಈಸ್ ದೇರ್, ಅಷ್ಟು n ನಂಬರ್ ಆಫ್ ಎಲಿಮೆಂಟ್ಸ್ಗಳನ್ನ ಸಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಹೌದಲ್ವಾ? ಹಾಗಾದರೆ ಸಮ್ ಆಫ್ ದ ಫಸ್ಟ್ 2 ಟರ್ಮ್ಸ್ ಅಂತಂದರೆ 2 ನಂಬರ್ಸ್ಗಳನ್ನ ಆ್ಯಡ್ ಮಾಡಬೇಕು ಅಂತ ಅರ್ಥ ಅಲ್ವಾ? ಹಾಗಾದರೆ 1 + 3ನ ವ್ಯಾಲ್ಯೂ ಎಷ್ಟು, 4 ಆಗ್ತಾ ಇದೆ. ಹಾಗಾದರೆ S2 = 1 + 3 ವಿಚ್ ಈಸ್ ಈಕ್ವಲ್ಸ್ ಟು 4 ಆಗ್ತಾ ಇದೆ. ಹಾಗಾದರೆ S2 = 4 ಬರ್ತಾ ಇದೆ. ಈ ವ್ಯಾಲ್ಯೂಸ್ಗಳಲ್ಲಿ ಎನ್ಗೆ ವ್ಯಾಲ್ಯೂ 2 ಕೊಟ್ಟಾಗ ಯಾವುದು 4ಗೆ ಈಕ್ವಲ್ ಆಗುತ್ತೋ ದಟ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಹಾಗಾದರೆ ಫಸ್ಟ್ ಆಪ್ಷನ್ಸಿಗೆ ಚೆಕ್ ಮಾಡ್ತಾ ಹೋಗೋಣ. ಎನ್ಗೆ ವ್ಯಾಲ್ಯೂ 2 ಕೊಟ್ಟರೆ 2 ಈಸ್ ನಾಟ್ ಈಕ್ವಲ್ಸ್ ಟು 4. ಯಾಕೆಂತಂದರೆ S2 ವ್ಯಾಲ್ಯೂ ನಮಗೆ ಎಷ್ಟು ಬರ್ತಾ ಇದೆ, 4 ಬರ್ತಾ ಇದೆ. ಹಾಗಾದರೆ ಎನ್ಗೆ ವ್ಯಾಲ್ಯೂ 2 ಕೊಟ್ಟಿದ್ದೀವಿ ಅಂದರೆ 2 ಈಸ್ ನಾಟ್ ಈಕ್ವಲ್ಸ್ ಟು 4. ಹಾಗೆ ಸೆಕೆಂಡ್ ಆಪ್ಷನ್ಸ್ ಚೆಕ್ ಮಾಡ್ತಾ ಹೋಗೋಣ. 2 × 2 - 1 2 × 2 - 1 ಅಂದರೆ ವ್ಯಾಲ್ಯೂ ಎಷ್ಟಾಗುತ್ತೆ, 3 ಆಗ್ತಾ ಹೋಗುತ್ತೆ. ಹಾಗಾದರೆ ಫಸ್ಟ್ ಸಮ್ ಆಫ್ ದ ಫಸ್ಟ್ 2 ಟರ್ಮ್ಸ್ ವ್ಯಾಲ್ಯೂ ನಮಗೆ ಎಷ್ಟು ಬರಬೇಕು, 4 ಬರಬೇಕು. ಹಾಗೆ ಸಮ್ ಆಫ್ ದ ಸೆಕೆಂಡ್ ಟರ್ಮ್ಸ್ ಏನಾಗ್ತಾ ಇದೆ, 2² ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. 2² ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, 4 ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಒನ್ ಇದೆ, ಯಾಕೆ ಚೆಕ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಆಪ್ಷನ್ಸ್ ಏನಿದೆ, n³ ಇದೆ. 2³ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎನ್ಗೆ ವ್ಯಾಲ್ಯೂ 2 ಕೊಟ್ಟಾಗ 1 + 3 ಬರ್ತಾ ಇದೆ. ಹಾಗಾದರೆ ಇಲ್ಲಿರೋಂಥ ಆಪ್ಷನ್ಸ್ಗಳಲ್ಲಿ ಏನಾಗ್ತಾ ಇದೆ, ಸಮ್ ಆಫ್ ದ nth ಟರ್ಮ್ಸ್ ಇನ್ನು ವ್ಯಾಲ್ಯೂ ಆಗಿರಬೇಕಲ್ವಾ, ಈಸ್ ಈಕ್ವಲ್ಸ್ ಟು n ಆಗಿರಬೇಕು, ಅಥವಾ 2n-1 ಆಗಿರಬೇಕು, ಅಥವಾ ಈಸ್ ಈಕ್ವಲ್ಸ್ ಟು n² ಆಗಿರಬೇಕು, ಈಸ್ ಈಕ್ವಲ್ಸ್ ಟು n³ ಆಗಿರಬೇಕು. ಹಾಗಾದರೆ ಇದರಲ್ಲಿ ಯಾವುದೋ ಒಂದು ಆಪ್ಷನ್ಸಿಗೆ ನಮಗೆ ವ್ಯಾಲ್ಯೂ ಚೆಕ್ ಮಾಡ್ಕೊತ ಹೋಗ್ಬೇಕಲ್ವಾ. ಹಾಗಾಗಿ S2ನ ವ್ಯಾಲ್ಯೂ ನಮಗೆ 4 ಬರ್ತಿದೆ. ಹಾಗಾದರೆ ಈ ಆಪ್ಷನ್ಸಲ್ಲಿ S2 ವ್ಯಾಲ್ಯೂ ಯಾವುದು 4 ಬರ್ತಾ ಹೋಗುತ್ತೆ ಚೆಕ್ ಮಾಡ್ಕೊತ ಹೋದರೆ ದಟ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಹಾಗಾದರೆ 2³ ವ್ಯಾಲ್ಯೂ ಎಷ್ಟು, 8. 2³ ವ್ಯಾಲ್ಯೂ 8 ಆಗ್ತಿರೋದ್ರಿಂದ 8 ಈಸ್ ನಾಟ್ ಈಕ್ವಲ್ಸ್ ಟು 4, 4 ಈಸ್ ಈಕ್ವಲ್ಸ್ ಟು 4 ಆಗ್ತಾ ಇದೆ. ಹಾಗಾದರೆ ಆಪ್ಷನ್ ಯಾವುದಾಯಿತು, ಆಪ್ಷನ್ ಸಿ ಈಸ್ ದ ಫಸ್ಟ್ ರೈಟ್ ಆನ್ಸರ್ ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಸಮ್ ಆಫ್ 1 + 2 + 2² ಸೊ ಆನ್ ಅಪ್ ಟು 2n-1 ಈಸ್. ಹಾಗಾದರೆ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳ್ತಾ ಇದ್ದಾರೆ, ಸಮ್ ಆಫ್ ದ nth ಟರ್ಮ್ಸ್ ವ್ಯಾಲ್ಯೂ 2n ಆಗುತ್ತಾ, 2n+1 ಆಗುತ್ತಾ, 2n-1 ಆಗುತ್ತಾ, ಅಥವಾ 2n-1 ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಹಾಗಾದರೆ ಸಮ್ ಆಫ್ ದ n ಟರ್ಮ್ಸ್ ಅಂತಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ, ಅಲ್ಲಿ nth ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಹಾಗಾದರೆ ಸಮ್ ಆಫ್ ದ ಫಸ್ಟ್ ಟರ್ಮ್ ಅಂತಂದರೆ ನಮಗೆ ಮೊದಲನೇ ಟರ್ಮ್ ಯಾವುದಿದೆಯೋ ಅದೇ ನಮಗೆ ವ್ಯಾಲ್ಯೂ ಆಗ್ತಾ ಹೋಗುತ್ತಲ್ವ. ಹಾಗಾದರೆ ಇಫ್ n = 1 ಕೊಡ್ತಾ ಇದ್ದೀವಿ ಅಂದರೆ ಸಮ್ ಆಫ್ ದ S1 = ವ್ಯಾಲ್ಯೂ ಏನಾಗ್ತಾ ಇದೆ, 1 ಆಗ್ತಾ ಇದೆ. ಹಾಗಾದರೆ ಇಲ್ಲಿರೋಂಥ ಆಪ್ಷನ್ಸಲ್ಲಿ S1 = ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವುದು ಈಕ್ವಲ್ಸ್ ಟು 1 ಆಗ್ತಾ ಹೋಗುತ್ತೋ ದಟ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಹಾಗಾದರೆ ಚೆಕ್ ಮಾಡ್ತಾ ಹೋಗೋಣ. S1 = 2^1, 2^1 ಅಂದರೆ ವ್ಯಾಲ್ಯೂ 2 ಆಗ್ತಾ ಹೋಗುತ್ತೆ. 2 ಈಸ್ ನಾಟ್ ಈಕ್ವಲ್ಸ್ ಟು 1. ಹಾಗಾದರೆ ಆಪ್ಷನ್ ಸಿ ರಾಂಗ್. ನೆಕ್ಸ್ಟ್ ಒನ್ ಆಪ್ಷನ್ಸ್ 2 ಚೆಕ್ ಮಾಡ್ತಾ ಹೋಗೋಣ. S1 = 2^1 + 1, 2 + 1 ಈಸ್ ಈಕ್ವಲ್ಸ್ ಟು 3 ಆಗ್ತಾ ಹೋಗುತ್ತೆ. 3 ಈಸ್ ನಾಟ್ ಈಕ್ವಲ್ಸ್ ಟು 1. ಹಾಗಾದರೆ ಆಪ್ಷನ್ 2 ಕೂಡ ರಾಂಗ್. S1 ನೆಕ್ಸ್ಟ್ ಆಪ್ಷನ್ಸ್ ಏನಿದೆ, 2n-1 ಇದೆ. 2n - 1 ಅಂದರೆ 2 - 1 ಈಸ್ ಈಕ್ವಲ್ಸ್ ಟು 1 ಆಗ್ತಾ ಇದೆ. ಹಾಗಾದರೆ ಆಪ್ಷನ್ 1 ಈಸ್ ಈಕ್ವಲ್ಸ್ ಟು 1 ಆಗ್ತಾ ಇದೆ. ಆಪ್ಷನ್ ಸಿ ರೈಟ್ ಆಗಿರ್ಬೋದು. ಹಾಗಾದರೆ ಆಪ್ಷನ್ ಡಿ ಚೆಕ್ ಮಾಡ್ತಾ ಹೋಗೋಣ. 2n - 1 ಇದೆ ಅಲ್ವಾ. ಹಾಗಾದರೆ 2n - 1 ಅಂತಂದರೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, 2 ಆಗ್ತಾ ಹೋಗುತ್ತೆ. 2 ಅಂದರೆ ವ್ಯಾಲ್ಯೂ ಏನಾಯಿತು, 1 ಆಯಿತು. ಹಾಗಾದರೆ ಆಪ್ಷನ್ ಡಿನೂ ಕೂಡ ಕರೆಕ್ಟ್ ಆಗಿರ್ಬೋದು. ಆಗ ನೀವೇನು ಮಾಡಬೇಕು ಅಂದರೆ S2ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. S2ನ ಫೈಂಡ್ ಔಟ್ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ, 1 + 2 = ವ್ಯಾಲ್ಯೂ 3 ಆಗ್ತಾ ಹೋಗುತ್ತೆ. ಈಗ S2ನ ಚೆಕ್ ಮಾಡ್ತಾ ಹೋಗಿ ವ್ಯಾಲ್ಯೂಸ್ ಏನು ಬರ್ತಾ ಹೋಗುತ್ತೆ, 2^2 ವ್ಯಾಲ್ಯೂ ನಮಗೆ 4 ನಾಟ್ ಈಕ್ವಲ್ಸ್ ಟು 3, 2^2 + 1 4 + 1 5, 5 ಈಸ್ ನಾಟ್ ಈಕ್ವಲ್ಸ್ ಟು 3. ಹಾಗೆ 2^2 - 1 4 - 1 ಈಸ್ ಈಕ್ವಲ್ಸ್ ಟು 3 ಬರ್ತಾ ಇದೆ. ಹಾಗಾದರೆ ಆಪ್ಷನ್ ಸಿ ಒಂದು ಕರೆಕ್ಟ್ ಆಗಿರ್ಬೋದು. ಹಾಗೆ ಲಾಸ್ಟ್ ಒಂದು ಚೆಕ್ ಮಾಡ್ತಾ ಹೋಗೋಣ. 2^2 - 1 2^1 2 ಈಸ್ ನಾಟ್ ಈಕ್ವಲ್ಸ್ ಟು 3 ಆಗ್ತಾ ಇದೆ. ಹಾಗಾದರೆ ಆಪ್ಷನ್ಸ್ ಯಾವುದಾಗ್ತಾ ಇದೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಯಾಕೆ ನಾನು S2ನ ತೊಗೊಳ್ತಾ ಇದ್ದೀನಿ ಅಂದರೆ ಎನ್ಗೆ ವ್ಯಾಲ್ಯೂ 1 ಕೊಟ್ಟಾಗ 2 ಆಪ್ಷನ್ಸ್ಗಳು ಸರಿ ಅಂತ ಬಂದಿತ್ತು. ಹಾಗಾದರೆ ಸಮ್ ಆಫ್ ದ 2 ಟರ್ಮ್ಸ್ ಅಂತ ಕೇಳಿದ್ರೆ
ಫಸ್ಟ್ ಟು ಟರ್ಮ್ಸ್ ಯಾವುದು 1 ಮತ್ತು 2 ಅವೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಅರ್ಥ ಏನು S2ನ ಫೈಂಡ್ ಔಟ್ ಮಾಡ್ದಂಗೆ. S2 ಫೈಂಡ್ ಔಟ್ ಮಾಡಿದ್ದೀವಿ ಅಂದರೆ 1 + 2 ವ್ಯಾಲ್ಯೂ ಏನಾಗ್ತಾ ಇದೆ 3 ಆಗ್ತಾ ಇದೆ. ಹಾಗಾದರೆ ಇಲ್ಲಿ ಯಾವುದಾದ್ರೂ S2 = 3 ಆಗ್ತಾ ಇದೆ ಅಂದರೆ ದಟ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಇತ್ತು. ಹಾಗಾದರೆ ಆಪ್ಷನ್ ಸಿನ ನಾವು ಚೆಕ್ ಮಾಡಿದಾಗ S2 = 3 ಬರ್ತಾ ಇದೆ. ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ is the right answer. In the next question, sum of 1 square minus 2 square plus 3 square minus 4 square plus 5 square so on up to plus 21 square is option A 200 ಆಗುತ್ತಾ, ಆಪ್ಷನ್ ಬಿ 213 ಆಗುತ್ತಾ, ಆಪ್ಷನ್ ಸಿ 231 ಆಗುತ್ತಾ, ಆಪ್ಷನ್ ಡಿ 123 ಆಗ್ತಾ ಹೋಗುತ್ತಾ. ಲಾಸ್ಟ್ ಎರಡು ಪ್ರಾಬ್ಲಮ್ಸಲ್ಲಿ ನಾವೇನು ಮಾಡ್ತಾ ಇದ್ವಿ, SNನ ಫೈಂಡ್ ಔಟ್ ಮಾಡ್ತಾ ಇದ್ವಿ. ಇಲ್ಲಿ ನಮಗೆ nth ಟರ್ಮ್ ಅಂತ ಕೇಳ್ತಾ ಇಲ್ಲ, ಯಾವುದೋ ಒಂದು ಟರ್ಮ್ ನಮಗೆ 21 ಸ್ಕ್ವೇರ್ ಆಗ್ತಾ ಇದೆ. ಹಾಗಾದರೆ 1ರಿಂದ 21ರವರೆಗೂ ನಮಗೆ ಎಲಿಮೆಂಟ್ಸ್ಗಳು ಹೋಗ್ತಾ ಇದ್ದಾವೆ. 1 2 3 4 5 6 7 8 ಸೊ ಅಪ್ ಟು 21ವರೆಗೂ ಹೋಗ್ತಾ ಇದೆ. ಇಲ್ಲಿ ನೀವು ಚೆಕ್ ಮಾಡ್ತಾ ಹೋಗ್ಬೋದು, ಆಡ್ ನಂಬರ್ಸ್ಗಳಿಗೆಲ್ಲ ನಮಗೆ ಪಾಸಿಟಿವ್ ಸಿಂಬಲ್ ಇದೆ, ಈವನ್ ನಂಬರ್ಸ್ಗಳಿಗೆಲ್ಲ ನಮಗೆ ನೆಗೆಟಿವ್ ಸಿಂಬಲ್ ಇದೆ. ಹಾಗಾದರೆ ನಾವಿಲ್ಲಿ SNನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. SNನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿದ್ದಾರೆ ಅಂದಾಗ ಇಲ್ಲಿ nth ಟರ್ಮ್ ಯಾವುದು ಅಂತ ನಮಗೆ ಗೊತ್ತಿಲ್ಲ, ಇದು ಎಷ್ಟನೇ ಟರ್ಮ್ ಅಂತ ನಮಗೆ ಗೊತ್ತಿಲ್ಲ. ಹಾಗಾದರೆ ಈ nth ಟರ್ಮ್ ಯಾವುದು ಅಂತ ಫೈಂಡ್ ಔಟ್ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ತುಂಬ ಲೆಂತಿ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ನಾವು ಈ SNನ ಫೈಂಡ್ ಔಟ್ ಮಾಡಬೇಕಾಗಿದೆ. ಆಡ್ ನಂಬರ್ಸ್ಗಳೆಲ್ಲ ಏನಿದೆ 1 + 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಸೊ ಅಪ್ ಟು ಎಲ್ಲಿವರೆಗೂ ಹೋಗ್ಬೋದು. ಆಡ್ ನಂಬರ್ಸ್ನ ಫಾರ್ಮುಲಾ ಏನು 2n - 1 ಸ್ಕ್ವೇರ್ ಇದೆ. ಬಟ್ ನಮಗೆ ಲಾಸ್ಟ್ ಆಡ್ ನಂಬರ್ ಯಾವುದಾಗ್ತಾ ಇದೆ 21 ಸ್ಕ್ವೇರ್ ಇಸ್ ಆಡ್ ನಂಬರ್ ಆಗ್ತಾ ಇದೆ. ಬೈಫರ್ಗೇಷನ್ ಮಾಡ್ಕೋಬೋದಲ್ವಾ. ಹಾಗೆ 2 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಸೊ ಅಪ್ ಟು 6 ಸ್ಕ್ವೇರ್ ಸೊ ಅಪ್ ಟು ಎಲ್ಲಿವರೆಗೂ ಲಾಸ್ಟ್ ಟರ್ಮು 21ನ ಬಿಹೈಂಡ್ ದಟ್ ಟರ್ಮ್ ಯಾವುದು 20 ಇಸ್ ಅ ಈವನ್ ನಂಬರ್ 20 ಸ್ಕ್ವೇರ್ ಆಗ್ತಾ ಇದೆ. ಹಾಗಾದರೆ ಈ ಟರ್ಮನ್ನ ನಾವೇನಂತ ತಗೋಬೋದು, ಸಮ್ ಆಫ್ ದ ಆಡ್ ಇಂಟೀಜರ್ಸ್ ಅಂತ ಹೇಳ್ತಾ ಇದೀವಲ್ವಾ, ಸಮ್ ಆಫ್ ದ ಸ್ಕ್ವೇರಿಂಗ್ ಆಫ್ ದ ಆಡ್ ಇಂಟೀಜರ್ಸ್. ಇಲ್ಲಿ ನಮಗೆ ಸಮ್ ಆಫ್ ದ ಸ್ಕ್ವೇರಿಂಗ್ ಆಫ್ ದ ಈವನ್ ಇಂಟೀಜರ್ಸ್ ಅಂತ ಹೇಳ್ತಾ ಹೋಗ್ಬೋದು. ಹಾಗಾದರೆ ಕೆನ್ ಐ ರೈಟ್ ದಿಸ್ ಆ್ಯಸ್ ಆ್ಯನ್ ಸಮ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿದ್ದಾರೆ ತಾನೆ. ಹಾಗಾದರೆ 2n - 1 ಹೋಲ್ ಸ್ಕ್ವೇರ್ ಅಂತ ತಗೋಬೋದು. 2n - 1 ಇಸ್ ದ ಫಾರ್ಮುಲಾ ಫಾರ್ ಫೈಂಡ್ ಔಟ್ ದ ಆಡ್ ನಂಬರ್ಸ್. ಹಾಗೆ ಮೈನಸ್ ಸಮ್ ಆಫ್ 2n ಹೋಲ್ ಸ್ಕ್ವೇರ್, 2n ಇಸ್ ದ ಫಾರ್ಮುಲಾ ಫಾರ್ ಈವನ್ ಇಂಟೀಜರ್ಸ್. ಹಾಗಾಗಿ 2n ಅಂತಂದರೆ ನಮಗೆ ಈವನ್ ಇಂಟೀಜರ್ಸ್ ಆಗ್ತಾ ಹೋಗುತ್ತೆ. ಎನ್ಗೆ ವ್ಯಾಲ್ಯೂ 1 to nವರೆಗೂ ತೊಗೊಳ್ತಾ ಹೋದರೆ ನಮಗೆ ಈವನ್ ನಂಬರ್ಸ್ ಸಿಗ್ತಾ ಹೋಗುತ್ತೆ. ಹಾಗೆ ಸಮ್ ಆಫ್ ದ 2n - 1 ಹೋಲ್ ಸ್ಕ್ವೇರ್ ಅಂತಂದರೆ ನಮಗೆ ಓನ್ಲಿ ಆಡ್ ನಂಬರ್ಸ್ಗಳು ಸಿಗ್ತಾ ಹೋಗುತ್ತೆ. ಈ ಎರಡನ್ನೇ ತಾನೇ ನಾವು ಸಮ್ ಫೈಂಡ್ ಔಟ್ ಮಾಡಬೇಕಾಗಿರೋದು. ಹಾಗಾದರೆ 2n - 1 ಹೋಲ್ ಸ್ಕ್ವೇರ್ ಅಂದರೆ ವ್ಯಾಲ್ಯೂ ಏನಾಗುತ್ತೆ 4n ಸ್ಕ್ವೇರ್ ಪ್ಲಸ್ 1 ಮೈನಸ್ 4n ಆಗ್ತಾ ಹೋಗುತ್ತೆ. ಹಾಗೆ 2n ಹೋಲ್ ಸ್ಕ್ವೇರ್ ಅಂದರೆ 4n ಸ್ಕ್ವೇರ್ ಆಗ್ತಾ ಹೋಗುತ್ತೆ. a + b ಹೋಲ್ ಸ್ಕ್ವೇರ್, a - b ಹೋಲ್ ಸ್ಕ್ವೇರ್ನ ಅಪ್ಲೈ ಮಾಡಿಕೊಂಡ್ರೆ ನಮಗೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab ಫಾರ್ಮುಲಾ ಅಪ್ಲೈ ಮಾಡಿದ್ರೆ 4n ಸ್ಕ್ವೇರ್ ಪ್ಲಸ್ 1 ಮೈನಸ್ 4n ಆಗ್ತಾ ಇದೆ. ಹಾಗಾದರೆ ಇದರ ಅರ್ಥ ಏನು, ಎಷ್ಟು ನಂಬರ್ ಆಫ್ ಟರ್ಮ್ಸ್ ಇದೆ ಹಾಗಾದರೆ ಇಲ್ಲಿ 21 ಸ್ಕ್ವೇರ್ ಅಂತಂದರೆ ನಮಗೆ 1 2 3 4 5 6 7 8 9 10 11 ಟರ್ಮ್ಸ್ ಬರ್ತಾ ಹೋಗುತ್ತೆ. ಯಾಕೆ ಅಂತಂದರೆ 1 3 5 7 9 11 13 15 17 19 21. ಹಾಗಾದರೆ ಎಷ್ಟು ಟರ್ಮ್ಸ್ ಆಯಿತು 11 ಟರ್ಮ್ಸ್ ಆಯಿತು. ಹಾಗಾದರೆ ಇಲ್ಲಿ ಎಷ್ಟು ಟರ್ಮ್ಸ್ ಇದೆ 11 ಟರ್ಮ್ಸ್ ಇದೆ. ಹಾಗಾದರೆ ಸಮ್ ಆಫ್ ದ 11 ಟರ್ಮ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗಾದರೆ ಇಲ್ಲಿಂದ ನಾವು ಚೆಕ್ ಮಾಡ್ತಾ ಹೋಗೋಣ. ಇಲ್ಲಿ ಎಷ್ಟು ಟರ್ಮ್ಸ್ ಇದ್ದಾವೆ 2 4 6 8 10 12 14 16 18 20. ಹಾಗಾದರೆ ಎಷ್ಟು ಟರ್ಮ್ಸ್ ಆಯಿತು 10 ಟರ್ಮ್ಸ್ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ಎಷ್ಟು ಫೈಂಡ್ ಔಟ್ ಮಾಡ್ಕೋಬೇಕು SN = 1 to 10 4n ಸ್ಕ್ವೇರ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಹಾಗಾದರೆ ಇದರ ಅರ್ಥ ಏನಾಗ್ತಾ ಇದೆ ಸಮೇಷನ್ 4n ಸ್ಕ್ವೇರ್ ಪ್ಲಸ್ 1 ಮೈನಸ್ ಸಮೇಷನ್ 4n ಮೈನಸ್ ಸಮೇಷನ್ 1 to 10 4n ಸ್ಕ್ವೇರ್. ಅಂದರೆ ಅರ್ಥ ಏನಿಲ್ಲಿ 1ರಿಂದ 11ವರೆಗೂ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಇದಿಷ್ಟು ವ್ಯಾಲ್ಯೂ ನಮಗೆ ಆಡ್ ಇಂಟೀಜರ್ಸ್ನ ಸಮ್ ಮಾಡ್ದಂಗೆ ಅಂತ ಅರ್ಥ ಅಲ್ವಾ. ಹಾಗಾದರೆ 1 to 10 4n ಸ್ಕ್ವೇರ್ ಪ್ಲಸ್ 4 ಇಂಟು ನೆಕ್ಸ್ಟ್ ಟರ್ಮ್ ಯಾವ್ದಾಗ್ತಾ ಇದೆ ಎನ್ಗೆ ವ್ಯಾಲ್ಯೂ ನೆಕ್ಸ್ಟ್ ಟರ್ಮ್ ಕೊಟ್ಟರೆ 11 ಸ್ಕ್ವೇರ್ ಹೌದಲ್ವಾ. ಹಾಗೆ ಪ್ಲಸ್ ಸಮೇಷನ್ 1 to 11 ಮೈನಸ್ ಸಮೇಷನ್ 4n 1 to 11 ಮೈನಸ್ ಸಮೇಷನ್ 1 to 10
4n² ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ದಂಗೆ ಆಯಿತು. ಹಾಗಾದರೆ ಇಲ್ಲಿ +4n² -4n² ಗೆಟ್ ಕ್ಯಾನ್ಸಲ್ಡ್. ಉಳ್ಕೊಂಡಿರೋಂಥ ಟರ್ಮ್ ಯಾವುದು? 4 × 11 ಅಂತಂದರೆ 121 ಪ್ಲಸ್ ಎಷ್ಟು ಟೈಮ್ಸ್ 1ಅನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ? 11 ಟೈಮ್ಸ್ 1ಅನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ 11 - 4 ಇಂಟು ಸಮ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ಸ್ನ ವ್ಯಾಲ್ಯೂ ಏನು? n × n+1 ಡಿವೈಡೆಡ್ ಬೈ 2 ಮೈನಸ್ ಇಲ್ಲಿ ಕ್ಯಾನ್ಸಲ್ ಆಗುತ್ತಲ್ವ, ಸಾರಿ. ಓಕೆ, ನೆಕ್ಸ್ಟ್ ಒನ್, ಎನ್ಗೆ ವ್ಯಾಲ್ಯೂ ಎಲ್ಲಿಂದ ಇಲ್ಲಿ ಕೊಡಬೇಕು? 1 to 11 ಕೊಡ್ತಾ ಹೋಗಬೇಕು. ಹಾಗಾದರೆ 11th ಟರ್ಮ್ನ ಸಮ್ ಫೈಂಡ್ ಔಟ್ ಮಾಡ್ದಂಗೆ ಆಯ್ತಲ್ವಾ? 4 × 121 +1 -4 × 11 × 12 ಡಿವೈಡೆಡ್ ಬೈ 2 ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ವ್ಯಾಲ್ಯೂ 2 1s 2 6 ವ್ಯಾಲ್ಯೂ ಆಗ್ತಾ ಹೋಗುತ್ತೆ. 4 × 121 ಅಂತಂದರೆ ನಮಗೆ 484 +11 -4 × 66 ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ಲಾಸ್ಟ್ ವ್ಯಾಲ್ಯೂ ಎಷ್ಟು ಸಿಗ್ತಾ ಹೋಗುತ್ತೆ? ಲಾಸ್ಟ್ ವ್ಯಾಲ್ಯೂ ನಮಗೆ 231 ಸಿಗ್ತಾ ಹೋಗುತ್ತೆ. 231 ಸಿಗ್ತಾ ಹೋಗುತ್ತೆ. ಎಲ್ಲ ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ವ್ಯಾಲ್ಯೂಸ್ ಎಷ್ಟು ಬರ್ತಾ ಹೋಗುತ್ತೆ? 284 - 284 = 231 ವ್ಯಾಲ್ಯೂ ಬರ್ತಾ ಇದೆ. ಹಾಗಾದರೆ ಆಪ್ಷನ್ ಯಾವುದಾಗ್ತಾ ಇದೆ? ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆಪ್ಷನ್ಸ್. ಇನ್ ದ ನೆಕ್ಸ್ಟ್ question, the product of cos theta, cos 2 theta, cos 3 theta, so on up to cos to the power of 2n - 1 theta is. ಇಲ್ಲಿ ನಮಗೆ n ನಂಬರ್ ಆಫ್ ಟರ್ಮ್ಸ್ ಇದೆ. ಆ n ನಂಬರ್ ಆಫ್ ಟರ್ಮ್ಸ್ನ ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಹಾಗಾದರೆ ಯಾವ ಫಾರ್ಮುಲಾ ನಮಗೆ ಪ್ರಾಡಕ್ಟ್ ಆಫ್ n ಟರ್ಮ್ಸ್ ನಮಗೆ ಸಿಗ್ತಾ ಹೋಗುತ್ತೆ? ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್ ಆಪ್ಷನ್ ಎ ಆಗುತ್ತಾ, ಅಥವಾ ಆಪ್ಷನ್ ಬಿ ಆಗುತ್ತಾ, ಆಪ್ಷನ್ ಸಿ ಆಗುತ್ತಾ, ಆಪ್ಷನ್ ಡಿ ಆಗುತ್ತಾ, ಚೆಕ್ ಮಾಡ್ಕೊಳ್ತಾ ಹೋಗಬೇಕು. ಹಾಗಾದರೆ ಪ್ರಾಡಕ್ಟ್ ಆಫ್ ದ ಫಸ್ಟ್ ನ್ಯಾಚುರಲ್ ನಂಬರ್ಸ್ ಅಂತಂದರೆ ವ್ಯಾಲ್ಯೂ ಏನಾಗ್ತಾ ಇದೆ? P(1) = ಏನಾಗುತ್ತೆ? cos θ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಯಾವ ವ್ಯಾಲ್ಯೂಗೆ ಎನ್ಗೆ ವ್ಯಾಲ್ಯೂ 1 ಕೊಟ್ಟಾಗ cos θನೇ ಬರುತ್ತೋ ದಟ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಹಾಗಾದರೆ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ಸ್ ಏನಿದೆ? sin 2 θ ಡಿವೈಡೆಡ್ ಬೈ 2 sin θ ಇದೆ. ಹಾಗೆ ಸೆಕೆಂಡ್ ಆಪ್ಷನ್ sin 2 θ ಅಂದರೆ ನಾವೇನಂತ ಬರ್ಕೋಬೋದು? 2 sin θ cos θ ಅಂತ ಬರ್ಕೋಬೋದು. ಡಿವೈಡೆಡ್ ಬೈ sin θ 2 sin θ. ಹಾಗಾದರೆ ಆಪ್ಷನ್ sin θ 2 ಕ್ಯಾನ್ಸಲ್ ಆದರೆ ಉಳ್ಕೊಂಡಿರೋಂಥದ್ದೇನು? cos θ ಮಾತ್ರ. ಹಾಗಾದರೆ ಆಪ್ಷನ್ ಎ ಕರೆಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಒನ್ cos to the power of 2 θ. cos 2 θ ಡಿವೈಡೆಡ್ ಬೈ 2 to the power of cos θ ಅಂತ ಬರ್ಕೊಂಡ್ರೆ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ? cos 2 θ ಡಿವೈಡೆಡ್ ಬೈ 2 cos θ. ಹೌದಲ್ವಾ? 2 to the power of 1 ಅಂದರೆ 2 cos θ ಆಗ್ತಾ ಹೋಗುತ್ತೆ. cos 2 θ ಅಂದರೆ ನಮಗೆ cos square θ - sin square θ. ವ್ಯಾಲ್ಯೂಸ್ ನಮಗೆ ಡಿಫ್ರೆಂಟ್ ಬರ್ತಾ ಇರೋದ್ರಿಂದ cos θ ನಮಗೆ ಬರ್ತಾ ಇಲ್ಲ. ಹಾಗಾದರೆ ಆಪ್ಷನ್ ಬಿ ಕೂಡ ರಾಂಗ್ ಆಗ್ತಾ ಇದೆ. ಇನ್ನು ಉಳ್ಕೊಂಡಿರೋಂಥ ಆಪ್ಷನ್ ಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆಪ್ಷನ್ ಸಿ ಕೂಡ ಅಲ್ಲ, ಆಪ್ಷನ್ ಡಿ ಕೂಡ ಸ್ಯಾಟಿಸ್ಫೈಡ್ ಆಗೋದಿಲ್ಲ. ಹಾಗಾದರೆ ಆಪ್ಷನ್ ಯಾವುದಾಯಿತು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗ್ತಾ ಇದೆ. Yes, in the next question, the sum of 7 + 77 + 777 + so on up to n terms is. ಈ 7 + 777 + 777 ಅಪ್ ಟು ಎಲ್ಲಿವರೆಗೂ ಹೋಗ್ತಾ ಇದೆ? n ಟರ್ಮ್ಸ್ವರೆಗೂ ಹೋಗ್ತಾ ಇದೆ. ಆ n ಟರ್ಮ್ಸ್ನ ಸಮ್ಗಳನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಎಗೇನ್ ನಮಗಿಲ್ಲಿ ಒಂದು ಫಾರ್ಮುಲಾ ಜನರೇಟ್ ಆಗ್ತಾ ಹೋಗುತ್ತೆ. SN ಅಂತಂದರೆ n ಟರ್ಮ್ಸ್ ಕೊಟ್ಟಿರೋದ್ರಿಂದ ಜನರಲ್ ಟರ್ಮ್ಸ್ ಏನಾದರೂ n = 10 ಕೊಟ್ಟಿದ್ರು ಅಂದರೆ ನಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬರ್ತಾಯಿತ್ತು. ಬಟ್ ಇಲ್ಲಿ n ಟರ್ಮ್ಸ್ ನಮಗೆ ಮೆನ್ಷನ್ ಮಾಡ್ತಾ ಇರೋದ್ರಿಂದ ಫಾರ್ಮುಲಾನೇ ನಮಗೆ ಜನರೇಟ್ ಆಗುತ್ತೆ. ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಎ ಆಗುತ್ತಾ, ಆಪ್ಷನ್ ಬಿ ಆಗುತ್ತಾ, ಆಪ್ಷನ್ ಸಿ ಆಗುತ್ತಾ, ಆಪ್ಷನ್ ಡಿ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಹಾಗಾದರೆ ಆಪ್ಷನ್ ಎ ಚೆಕ್ ಮಾಡ್ಕೋಬೇಕು ಅಂದರೆ SN ನಮಗೆ ಗೊತ್ತಾಗಿರಬೇಕು. SN ಅಂತಂದರೆ ಯಾವುದು? nth ಟರ್ಮ್ ನಮಗೆ ಗೊತ್ತಿಲ್ಲ. ಎ ಪಿಲಿದೆಯಾ ಜಿ ಪಿಲಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಅಂದರೆ ಇದು ಎ ಪಿಲೂ ಬರಲ್ಲ, ಜಿ ಪಿಲೂ ಬರೋದಿಲ್ಲ. ನಾವು ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಹಾಗಾಗಿ ಇಲ್ಲಿ ನಾವು ಒಂದು ಸಿಂಪಲ್ ಟ್ರಿಕ್ನ ಯೂಸ್ ಮಾಡ್ತಾ ಹೋಗ್ತಿದ್ದೀವಿ. ಹಾಗಾದರೆ SN ಅಂದರೆ ಅರ್ಥ ಏನು? ಸಮ್ ಆಫ್ ದ nth ಟರ್ಮ್ಸ್. n ಟರ್ಮ್ಸ್ಗಳಿರುತ್ತೆ, ಆ n ಟರ್ಮ್ಸ್ಗಳನ್ನ ಆ್ಯಡ್ ಮಾಡಿ ಅಂತ ಅರ್ಥ. ಹಾಗಾದರೆ ಸಮ್ ಆಫ್ ಫಸ್ಟ್ ಟರ್ಮ್ಸ್ ಅಂದರೆ ಅರ್ಥ ಏನು? ಫಸ್ಟ್ ಟರ್ಮ್ ಇರುತ್ತೆ, ಆ ಫಸ್ಟ್ ಟರ್ಮ್ನ ಸಮ್ ಎಷ್ಟು ಬರುತ್ತೆ? ಈ ವಿಲ್ ಬಿ ಈಕ್ವಲ್ಸ್ ಟು S1 ಆದಂಗೆ ಅಲ್ವಾ? ಹಾಗಾದರೆ ಇಲ್ಲಿ ಯಾವುದೋ ಒಂದು ಆಪ್ಷನ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ S1 ಸಿಗುತ್ತೆ, ಅಥವಾ n = 2 ತೊಗೊಂಡ್ರೆ S2 ಸಿಗ್ತಾ ಹೋಗುತ್ತೆ. S2 ವ್ಯಾಲ್ಯೂ ಎಷ್ಟಿದೆ ನಮಗಿಲ್ಲಿ? 7 + 77 ಅಂದರೆ 84. ಹೌದಲ್ವಾ? ಹಾಗಾದರೆ S1 ಅಂದರೆ ವ್ಯಾಲ್ಯೂ ಏನಾಗುತ್ತೆ? 7 ಆಗ್ತಾ ಹೋಗುತ್ತೆ. ಹಾಗಾದರೆ ಇವಾಗ ಚೆಕ್ ಮಾಡ್ಕೊಳ್ತಾ ಹೋಗೋಣ. ಚೆಕ್ ಮಾಡ್ಕೊಳ್ತಾ ಹೋದಾಗ ನಮಗೆ ಆಪ್ಷನ್ಸಲ್ಲಿ ಯಾವ ವ್ಯಾಲ್ಯೂ ನಮಗೆ 7 ಬರುತ್ತೆ, ಯಾವ ವ್ಯಾಲ್ಯೂ ನಮಗೆ S2 = 84 ಬರ್ತಾ ಹೋಗುತ್ತೆ, ಯಾವ ಆಪ್ಷನ್ಸಿಗೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಆಪ್ಷನ್ಸ್ ಚೆಕ್ ಮಾಡ್ತಾ ಹೋಗೋಣ.
ಫಸ್ಟ್ ಆಪ್ಷನ್ಸಲ್ಲಿ ಏನಿದೆ S1 ಈಸ್ ಈಕ್ವಲ್ಸ್ ಟು ನಮಗೆ ವ್ಯಾಲ್ಯೂ 7 ಬರ್ತಾ ಹೋಗುತ್ತೆ. ಹಾಗಾದರೆ S1 ವ್ಯಾಲ್ಯೂ 7, ಇದಕ್ಕೂ ಎನ್ಗೆ ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ವ್ಯಾಲ್ಯೂ ಏನಾದರೂ 7 ಬರ್ತಾ ಇದೆ ಅಂದರೆ ನಮಗೇನಾಗುತ್ತೆ, ದಟ್ ಈಸ್ ಅ ರೈಟ್ ಆಪ್ಷನ್ಸ್ ಆಗ್ತಾ ಹೋಗುತ್ತೆ, ಹೌದಲ್ವಾ? ಹಾಗಾದರೆ ಫಸ್ಟ್ ಒನ್ ಚೆಕ್ ಮಾಡ್ತಾ ಹೋಗ್ತಾ ಇದ್ದೀನಿ. S2 ಈಸ್ ಈಕ್ವಲ್ಸ್ ಟು ತೊಗೊಳ್ತಾ ಇದ್ದೀನಿ ಅಥವಾ S1 ಈಸ್ ಈಕ್ವಲ್ಸ್ ಟು ತೊಗೊಳ್ತಾ ಇದ್ದೀವಿ. S2 ತೊಗೊಳ್ಳೋಣ. ಈಗ S2 ಈಸ್ ಈಕ್ವಲ್ಸ್ ಟು 84, S1 ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಎರಡೆರಡು ಆಪ್ಷನ್ಸ್ ಬರ್ಬೋದು. ಹಾಗಾಗಿ S2ನ ತೊಗೊಳ್ತಾ ಇದ್ದೀನಿ, 84 ತೊಗೊಳ್ತಾ ಇದ್ದೀನಿ. S2ಗೆ ಎನ್ಗೆ ವ್ಯಾಲ್ಯೂ ನಾವು 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10 ಸ್ಕ್ವೇರ್ ಅಂದರೆ 100, 4 ಟು ದ ಪವರ್ ಆಫ್ 2 ಪ್ಲಸ್ 2 ಅಂದರೆ 4 ಟು ದ ಪವರ್ ಆಫ್ 4 ಆಗುತ್ತೆ. -81 ಅಷ್ಟು ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 3 × 256 -81, 3 × 256 -81 ಪ್ಲಸ್ 100 ಮಾಡಿಕೊಂಡ್ರೆ ನಮಗೆ ವ್ಯಾಲ್ಯೂಸ್ ಎಷ್ಟು ಬರ್ತಾ ಇದೆ, 45.85 ಈಸ್ ನಾಟ್ ಈಕ್ವಲ್ಸ್ ಟು 84. ಹಾಗಾದರೆ ಆಪ್ಷನ್ ಎ ರಾಂಗ್ ಆಗ್ತಾ ಇದೆ. ನೆಕ್ಸ್ಟ್ ಒನ್ ಆಪ್ಷನ್ಸ್ ಬಿ ಚೆಕ್ ಮಾಡ್ತಾ ಹೋಗೋಣ. 7/81 ಎನ್ಗೆ ವ್ಯಾಲ್ಯೂ ಏನು ಕೊಡ್ತಾ ಇದ್ದೀವಿ ಇಲ್ಲಿ, ಎನ್ಗೆ ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಲ್ವಾ. ಎನ್ಗೆ ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10 ಟು ದ ಪವರ್ ಆಫ್ 2 ಪ್ಲಸ್ 1, 10 ಟು ದ ಪವರ್ ಆಫ್ 2 ಪ್ಲಸ್ 1 ಅಂದರೆ ವ್ಯಾಲ್ಯೂ ಏನಾಗ್ತಾ ಇದೆ, 10 ಕ್ಯೂಬ್ ಆಗುತ್ತೆ. -9 × 2 ಅಂದರೆ 9 2 18, -18 -10 ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ವ್ಯಾಲ್ಯೂಸ್ ಏನಾಗುತ್ತೆ, 7/81 ಇಂಟು 7 × 12 ಆಗ್ತಾ ಹೋಗುತ್ತೆ. ಹಾಗಾದರೆ ವ್ಯಾಲ್ಯೂಸ್ ಎಷ್ಟು ಬರ್ತಾ ಇದೆ, 84 ಬರ್ತಾ ಇದೆ. 84 ಈಸ್ ಈಕ್ವಲ್ಸ್ ಟು 84. ಹಾಗಾದರೆ ಆಪ್ಷನ್ ಬಿ ಈಸ್ ಅ ಕರೆಕ್ಟ್ ಆಪ್ಷನ್ಸ್ ಆಗಿರ್ಬೋದು. ನೆಕ್ಸ್ಟ್ ಆಪ್ಷನ್ಸ್ನ ಚೆಕ್ ಮಾಡ್ತಾ ಹೋಗೋಣ. 7/99, 10 ಟು ದ ಪವರ್ ಆಫ್ 4 - 1 ಈಸ್ ಈಕ್ವಲ್ಸ್ ಟು 7/99 and 10,000 -1 ಅಂತಂದರೆ 7/99 ಇಂಟು 9999 ಆಗ್ತಾ ಹೋಗುತ್ತಲ್ವಾ. 99 101 9999 ಬರ್ತಾ ಹೋಗೋದ್ರಿಂದ 7 × 101 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 707 ಬರ್ತಾ ಇದೆ. ಹಾಗಾದರೆ ಈಸ್ ನಾಟ್ ಈಕ್ವಲ್ಸ್ ಟು 84, S2ಗೆ ಈಕ್ವಲ್ ಆಗ್ತಾ ಇಲ್ಲ. ಹಾಗೆ ಇಲ್ಲಿಯೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ 847 ಬರ್ತಾ ಇದೆ. ಈಸ್ ನಾಟ್ ಈಕ್ವಲ್ಸ್ ಟು 84. ಆಪ್ಷನ್ ಡಿ ಕೂಡ ಅಲ್ಲ, ಆಪ್ಷನ್ ಸಿನೂ ಕೂಡ ಅಲ್ಲ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಹಾಗಾದರೆ S2 ವ್ಯಾಲ್ಯೂ ಎಷ್ಟು, SN ವ್ಯಾಲ್ಯೂ ಯಾವ್ದಾಗ್ತಾ ಇದೆ, ಹಾಗಾದರೆ 7/81, 10 ಟು ದ ಪವರ್ ಆಫ್ n ಪ್ಲಸ್ 1 -9n -10 ಈಸ್ ದ correct options ಆಗ್ತಾ ಇದೆ. In the next question, yes, in the sixth question we have n plus 2 factorial divided by n minus 1 factorial is divisible by. ಇಲ್ಲಿ n plus 2 factorial divided by n minus 1 factorial ಯಾವ ನಂಬರಿಂದ ಡಿವಿಸಿಬಲ್ ಆಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. 4ಇಂದ ಆಗುತ್ತಾ, 9ಇಂದ ಆಗುತ್ತಾ, 6ಇಂದ ಆಗುತ್ತಾ, 7ಇಂದ ಆಗುತ್ತಾ ಚೆಕ್ ಮಾಡ್ಕೊತ ಹೋಗಬೇಕು. ಹಾಗಾದರೆ we know that n plus 2 factorial, we know that n factorial ಅಂದರೆ ವ್ಯಾಲ್ಯೂ ನಮಗೆ ಗೊತ್ತಿದೆ. n factorial ಅಂದರೆ ಪ್ರಾಡಕ್ಟ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂತ ಅರ್ಥ. ಹಾಗಾದರೆ n plus 2 factorial ಅಂತಂದರೆ ಪ್ರಾಡಕ್ಟ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ಸ್ಗೆ ಪ್ಲಸ್ 2 ನಂಬರ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ನಮಗೆ ವ್ಯಾಲ್ಯೂಸ್ ಏನು ಬರುತ್ತೋ ದಟ್ ಈಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾದರೆ n plus 2 factorial ಅಂದರೆ ನಾವು ಯಾವ ಥರ ಬರೀತಾ ಹೋಗ್ತೀರಾ, n ಇಂಟು n -1 ಇಂಟು n -2 ಸೊ ಆನ್ ಅಪ್ ಟು ಎಲ್ಲಿವರೆಗೂ ಹೋಗ್ತಾ ಇದ್ದೀವಿ, ಮಲ್ಟಿಪ್ಲೈಡ್ ಅಂತಂದರೆ 3 × 2 × 1 ಅಲ್ವಾ. ಅಂದರೆ ಸಮ್ ಆಫ್ ದ ಫಸ್ಟ್ n ನ್ಯಾಚುರಲ್ ನಂಬರ್ಸ್ನ ಪ್ರಾಡಕ್ಟ್ ಮಾಡಿ ಅಂದರೆ ಅಪ್ ಟು n ನಂಬರ್ಸ್ವರೆಗೂ ನಾವು ಮಲ್ಟಿಪ್ಲೈ ಮಾಡಬೇಕು ಅಂತ ಅರ್ಥ. ಹಾಗಾದರೆ n plus 2 factorial ಅಂದರೆ ಅರ್ಥ ಏನಾಗುತ್ತೆ, ಹಾಗಾದರೆ n plus 2 ಇಂಟು 1 ಕಡಿಮೆ ಆಯಿತು ಅಂದರೆ n plus 2 -1 ಅಂದರೆ n plus 1, ಇನ್ನು ಅಗೇನ್ -2 ಕಡಿಮೆ ಆಯಿತು ಅಂದರೆ n ಇಂಟು -1 ಅಂತಂದರೆ n -1 ಆಗ್ತಾ ಹೋಗುತ್ತೆ. n -1 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೋದಲ್ವಾ. ಹಾಗಾದರೆ n plus 2 ಫ್ಯಾಕ್ಟೋರಿಯಲ್ ಏನಂತ ಬರ್ಕೋಬೋದು, n plus 2 ಇಂಟು n plus 1 ಇಂಟು n ಇಂಟು n -1 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೋದು. ಅವ್ರು ಕೇಳ್ತಾ ಇರೋದೇನು, n plus 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n -1 ಫ್ಯಾಕ್ಟೋರಿಯಲ್. ಹಾಗಾದರೆ n plus 2ನ ನಾವೇನಂತ ಬರ್ಕೊಂಡಿದ್ದೀರಾ, n plus 2 ಇಂಟು n plus 1 ಇಂಟು n ಇಂಟು n -1 ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ n -1 ಫ್ಯಾಕ್ಟೋರಿಯಲ್. ಹಿಯರ್ n -1 ಫ್ಯಾಕ್ಟೋರಿಯಲ್ n -1 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಈಗ ಉಳ್ಕೊಂಡಿರೋ ಟರ್ಮ್ ಎಷ್ಟು, n ಇಂಟು n plus 1 n plus 2. ಹಾಗಾದರೆ ಫಸ್ಟ್ 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಅಲ್ವಾ, ವಿ ನೋ ದ ಪ್ರಾಪರ್ಟಿ. ಫಸ್ಟ್ 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಇತ್ತು ಅಂದರೆ, ಆರ್ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಇತ್ತು ಅಂದರೆ ಇಟ್ ಕ್ಯಾನ್ ಬಿ ಡಿವಿಸಿಬಲ್ ಬೈ 3 ಆರ್ ಫ್ಯಾಕ್ಟೋರಿಯಲ್ ಅಂತ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ಎಷ್ಟು ಇಂಟೀಜರ್ಸ್ ಇದೆ, ಫಸ್ಟ್ 3 ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಆಗಿರೋದ್ರಿಂದ 3 ಫ್ಯಾಕ್ಟೋರಿಯಲ್ದ ಡಿವೈಡ್ ಮಾಡ್ತಾ ಇದೆ. 3 ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗುತ್ತೆ, 4, 9, 6, 7. 3 ಫ್ಯಾಕ್ಟೋರಿಯಲ್ ಅಂದರೆ ವ್ಯಾಲ್ಯೂ ಎಷ್ಟು, 3 × 2 × 1. 3 × 2 × 1 ಅಂತಂದರೆ ಅರ್ಥ ಏನು, 6 ಆಗ್ತಾ ಇದೆ. ಹಾಗಾದರೆ ಆಪ್ಷನ್ ಯಾವುದಾಯಿತು, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಎಸ್, ಇನ್ ದ ನೆಕ್ಸ್ಟ್ ಕ್ವೆಶನ್, p of n is equals to 11 to the power of n plus 2 plus 12 to the power of 2n plus 1 is divisible by.
ಎಸ್, ಈ ಈಕ್ವೇಷನ್ ನಮಗೆ ಯಾವ ನಂಬರಿಂದ ಡಿವೈಡ್ ಆಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. 133ಇಂದ 131 130 ಅಥವಾ 124 ಆಪ್ಷನ್ಸ್ ಆಗುತ್ತಾ ಅಂತ ಚೆಕ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಪಿ ಆಫ್ ಎನ್ ಅಂತಂದರೆ ನಮಗೆ ಇಲ್ಲಿ ಎನ್ ಟರ್ಮ್ಸ್ ಇದೆ ಅಂತ ಅರ್ಥ. ಹಾಗಾದರೆ ಪಿ ಆಫ್ ಒನ್ ಅಂದರೆ ಅರ್ಥ ಏನು? ಫಸ್ಟ್ ಟರ್ಮ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಟರ್ಮ್ ಏನಾಗುತ್ತೆ? 11 to the power of 1 plus 2 ಅಂತಂದರೆ 11 to the power of 3 ಆಗ್ತಾ ಹೋಗುತ್ತೆ, ಪ್ಲಸ್ 12 to the power of 2 plus 1 ಅಂತಂದರೆ 12 ಕ್ಯೂಬ್ ಆಗುತ್ತೆ. 11 ಕ್ಯೂಬ್ ಪ್ಲಸ್ 12 ಕ್ಯೂಬ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 3059 ಬರ್ತಾ ಹೋಗುತ್ತೆ. 3059 ಈಸ್ ಡಿವಿಸಬಲ್ ಬೈ 133ನ 131ನ 130ನ ಅಥವಾ 124 ನೋಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಒನ್ ಆಪ್ಷನ್ಸ್ ಏನಾಗ್ತಾ ಇದೆ? 133ಇಂದ ಡಿವಿಸಬಲ್ ಆಗುತ್ತಾ? ಎಸ್, ಇಟ್ ಕ್ಯಾನ್ ಬಿ ಡಿವಿಸಬಲ್. 23 ಬರ್ತಾ ಇದೆ. ಅದೇ ನಮಗೆ 131ಇಂದ ಡಿವೈಸ್ ಮಾಡಿದ್ರೆ 23.35 ಬರ್ತಾ ಇದೆ. 23.35 ನಮಗೆ ಬರೋ ಹಾಗಿಲ್ಲ, ಯಾಕೆಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಕೋಶಂಟ್ ಮತ್ತು ಕೋಶಂಟ್ ನಮಗೆ ಬೆಲೆ ಏನಾಗಿರಬೇಕು? 0 ಆಗಿರಬೇಕು. ಹಾಗೆ 3059 ಡಿವೈಡೆಡ್ ಬೈ 130 ಮಾಡ್ಕೊಂಡಾಗ ಅಗೇನ್ 23.53 ಆಗ್ತಾ ಇದೆ. ಪರ್ಫೆಕ್ಟ್ ನಂಬರಿಂದನೇ ನಮಗೆ ಡಿವೈಡ್ ಆಗಬೇಕು. ಹಾಗಾಗಿ 23 ಒಂದು ಮಾತ್ರ ಬರ್ತಾ ಇದ್ದು. 23 ಹೇಗೆ ಬರ್ತಾ ಇದೆ ಅಂತಂದರೆ 133ಇಂದ ಡಿವೈಡ್ ಮಾಡಿದಾಗ ಮಾತ್ರ ಬರ್ತಾ ಇರೋದ್ರಿಂದ ಆಪ್ಷನ್ ಈಸ್ ಅ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಬೇಕಾದ್ರೆ ನೀವು ಪಿ ಆಫ್ 2 ಬೇಕಾದ್ರೆ ಚೆಕ್ ಮಾಡ್ಕೋಬೋದು. 11 to the power of 4 ಆಗುತ್ತೆ, 12 to the power of 5 ಆಗ್ತಾ ಹೋಗುತ್ತೆ. ಆವಾಗ ನೀವು ಡಿವೈಡೆಡ್ ಬೈ ಯಾವ ನಂಬರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ, ರೇಷಿಯೋ ನಮಗೆ 0 ಬರ್ತಾ ಹೋಗುತ್ತೆ. ನೋಡ್ಕೊಳ್ತಾ ಹೋಗಿ ನಮಗೆ ಅಲ್ಲಿಗೆ ಕರೆಕ್ಟ್ ಆನ್ಸರ್ ಸಿಗ್ತಾ ಹೋಗುತ್ತೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್, ಎಸ್, ಇನ್ ದಿಸ್ ಕ್ವಶನ್ ಇಫ್ ಪಿ ಆಫ್ ಎನ್ ಈಸ್ ಈಕ್ವಲ್ಸ್ ಟು ಎನ್ ಸ್ಕ್ವೇರ್ ಪ್ಲಸ್ ಎನ್ ಫಾರ್ ಎವ್ರಿ ಎನ್ ಬಿಲಾಂಗ್ಸ್ ಟು ಎನ್. ಎನ್ ಅನ್ನೋ ಎಲಿಮೆಂಟ್ಸ್ಗಳನ್ನು ಎಲ್ಲಿಂದ ತೊಗೊಳ್ತಾ ಇದ್ದೀವಿ? ನ್ಯಾಚುರಲ್ ನಂಬರ್ಸ್ ಅಂತ ತೊಗೊಳ್ತಾ ಇದ್ದೀವಿ. ದೆನ್ ಪಿ ಆಫ್ ಎನ್ ಈಸ್ ಈವನ್ ಪಾಸಿಟಿವ್ ಇಂಟೀಜರ್ ಆಗುತ್ತಾ, ಪ್ರೈಮ್ ನಂಬರ್ ಆಗುತ್ತಾ, ಆಡ್ ಇಂಟೀಜರ್ ಆಗುತ್ತಾ, ಮಲ್ಟಿಪಲ್ ಆಫ್ 4 ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಪಿ ಆಫ್ ಎನ್ ಬಿಲಾಂಗ್ಸ್ ಟು ಏನು ಕೊಡ್ತಾ ಇದ್ದಾರೆ? ಕ್ಯಾಪಿಟಲ್ ಎನ್ ಕೊಡ್ತಾ ಇದ್ದಾರೆ. ಹಾಗಾದರೆ ಈವನ್ ಪಾಸಿಟಿವ್ ಇಂಟೀಜರ್ಸ್ ಅಂದರೆ ಅದು 2, 4, 6, 8, 10, 11, 12 ಈ ಥರ ನಂಬರ್ಸ್ಗಳು ಬರ್ತಾ ಹೋಗುತ್ತಾ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಅಥವಾ ಪ್ರೈಮ್ ನಂಬರ್ಸ್ ಅಂತಂದರೆ ಎ ನಂಬರ್ ಕ್ಯಾನ್ ಬಿ ಡಿವೈಡೆಡ್ ಇಟ್ ಸೆಲ್ಫ್ ಆ್ಯಂಡ್ 1 ಆಗಿತ್ತು ಅಂದರೆ ಮಾತ್ರ ಪ್ರೈಮ್ ನಂಬರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗೆ ಆಡ್ ಇಂಟೀಜರ್ಸ್ ಅಂದರೆ 1, 3, 5, 7, 9 ಈ ಥರ ನಂಬರ್ಸ್ಗಳು ಅಂತಂದರೆ ಆಡ್ ಇಂಟೀಜರ್ಸ್ ಆಗ್ತಾ ಹೋಗುತ್ತೆ. ಮಲ್ಟಿಪಲ್ ಆಫ್ 4 ಅಂದರೆ 4, 16, 24, 12 ಈ ಥರ ನಂಬರ್ಸ್ಗಳೇನಾದರೂ ಬರ್ತಾ ಇದೆ ಅಂದರೆ ಮಲ್ಟಿಪಲ್ಸ್ ಆಫ್ 4 ಸಿಗ್ತಾ ಹೋಗುತ್ತೆ. 4, 8, 12, 16 ಈ ಥರ ನಂಬರ್ಸ್ಗಳು. ಓಕೆನಾ? ಹಾಗಾದರೆ ಚೆಕ್ ಮಾಡ್ತಾ ಹೋಗೋಣ. ಇಫ್ ಎನ್ ಈಸ್ ಈಕ್ವಲ್ಸ್ ಟು 1 ಕೊಟ್ಟರೆ ಪಿ ಆಫ್ 1 ಸಿಕ್ತಂಗೆ ಅಲ್ವಾ? ಪಿ ಆಫ್ 1 ವ್ಯಾಲ್ಯೂ ಏನಾಗುತ್ತೆ? 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಅಂದರೆ ವ್ಯಾಲ್ಯೂ ಏನಾಯಿತು? 2 ಆಯಿತು. ಹಾಗೆ ಪಿ ಆಫ್ 2 ಕೊಡ್ತಾ ಹೋಗೋಣ. ಪಿ ಆಫ್ 2 ವ್ಯಾಲ್ಯೂ ಏನಾಗುತ್ತೆ? 4 ಪ್ಲಸ್ 2 ಅಂದರೆ ವ್ಯಾಲ್ಯೂ ಎಷ್ಟಾಯಿತು? 6 ಆಯಿತು. ಹಾಗೆ ಪಿ ಆಫ್ 3 ಕೊಟ್ಟರೆ ವ್ಯಾಲ್ಯೂ ಏನಾಗುತ್ತೆ? 3 ಸ್ಕ್ವೇರ್ ಅಂದರೆ 9 ಪ್ಲಸ್ 4 ಅಂತ 9 ಪ್ಲಸ್ 3 ಅಂದರೆ ಅಗೇನ್ ನಮಗೇನಾಗುತ್ತೆ? 12 ಆಗ್ತಾ ಇದೆ. ಈ ಎಲ್ಲ ನಂಬರ್ಸ್ಗಳೆಲ್ಲ ಏನು? ಈವನ್ ಇಂಟೀಜರ್ಸ್ ಅಲ್ವಾ? ಹಾಗಾದರೆ ಆಪ್ಷನ್ ಈಸ್ ಅ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಕ್ವಶನ್ಸ್ ಏನು ಹೇಳ್ತಾ ಇದ್ದಾರೆ? 2n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 to the power of 2n ಇಂಟು n ಫ್ಯಾಕ್ಟೋರಿಯಲ್ ಹೋಲ್ ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು. ಯಾವ ಇನ್ಇಕ್ವಾಲಿಟಿ ಸ್ಯಾಟಿಸ್ಫೈಡ್ ಆಗುತ್ತೆ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಎಸ್, ಪಿ ಆಫ್ ಎನ್ 2n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 to the power of 2n ಇಂಟು n ಫ್ಯಾಕ್ಟೋರಿಯಲ್ ಹೋಲ್ ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು. ಯಾವ ಈಕ್ವೇಷನ್ ನಮಗೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬರ್ತಾ ಹೋಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅದಲ್ವಾ? ಹಾಗಾದರೆ ಆಪ್ಷನ್ ಇಲ್ಲಿ ಏನು ಕೊಡ್ತಾ ಇದ್ದಾರೆ? 1/3n plus 1. ಆಪ್ಷನ್ ಬಿ ಅಲ್ಲಿ 1/3n plus 1 ಹೋಲ್ ಟು ದ ಪವರ್ ಆಫ್ 1/2, 1/3n plus 1 ಹೋಲ್ ಸ್ಕ್ವೇರ್. ಡಿ ಆಪ್ಷನ್ಸ್ ಏನು ಕೊಡ್ತಾ ಇದ್ದಾರೆ? 1/3n plus 2 ಹೋಲ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 1/2 ಕೊಡ್ತಾ ಇದ್ದಾನೆ. ಹಾಗಾದರೆ ಆಪ್ಷನ್ ಯಾವುದಾಗತ್ತೆ ಅನ್ನೋದನ್ನು ಚೆಕ್ ಮಾಡೋಕ್ಕೆ ಹೇಳ್ತಿದ್ದಾರಲ್ವಾ? ಈಗ ಆಪ್ಷನ್ಸ್ಗಳು ಯಾವುದಿದೆ? 2n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 to the power of 2n n ಫ್ಯಾಕ್ಟೋರಿಯಲ್ ಹೋಲ್ ಸ್ಕ್ವೇರ್ ಅಲ್ವಾ ಕೇಳ್ತಿರೋದು? ಹಾಗಾದರೆ ಇಫ್ n ಈಸ್ ಈಕ್ವಲ್ಸ್ ಟು 1 ಕೊಟ್ಟರೆ ವ್ಯಾಲ್ಯೂ ಏನಾಗುತ್ತೆ ನೋಡ್ತಾ ಹೋಗೋಣ. ಇಫ್ n ಈಸ್ ಈಕ್ವಲ್ಸ್ ಟು 1 ಕೊಟ್ಟರೆ ವ್ಯಾಲ್ಯೂ 2 into 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 to the power of 2 ಹೋಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದರೆ 2 ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ ಎಷ್ಟು? 2 to the power of 2 ಅಂದರೆ ವ್ಯಾಲ್ಯೂ 4. 1 ಫ್ಯಾಕ್ಟೋರಿಯಲ್ನ ವ್ಯಾಲ್ಯೂ 1 ಸ್ಕ್ವೇರ್ನ ವ್ಯಾಲ್ಯೂ ಎಗೇನ್ ವ್ಯಾಲ್ಯೂ 1 ಆಗ್ತಾ ಹೋಗುತ್ತೆ. 2 1s 2 2s. ಹಾಗಾದರೆ 1/2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎನ್ಗೆ ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಎನ್ಗೆ ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಯಾವ ಈಕ್ವೇಷನ್ಸು ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಬರ್ತಾ ಹೋಗುತ್ತೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಹಾಗಾದರೆ ಫಸ್ಟ್ ಆಪ್ಷನ್ಸ್ ಚೆಕ್ ಮಾಡ್ತಾ ಹೋಗೋಣ.
1/2 is less than or equals to 1/3 into 1 plus 1 1/4 ಆಯಿತು. 1/4 ವ್ಯಾಲ್ಯೂ ಎಷ್ಟಾಗ್ತಾ ಇದೆ 0.25 ಆಗುತ್ತೆ. 1/2 ಅಂದರೆ ವ್ಯಾಲ್ಯೂ ಎಷ್ಟು 0.5. 0.5 is less than or equals to 0.25 ನಾಟ್ ಲೆಸ್ than or equals to. ಹಾಗಾದರೆ ಆಪ್ಷನ್ ಎ ರಾಂಗ್ ಆಗ್ತಾ ಇದೆ. ಇಂದ ಆಪ್ಷನ್ ಬಿ ಚೆಕ್ ಮಾಡ್ತಾ ಹೋಗೋಣ. 1/2 is less than or equals to 1/3 plus 1 whole to the power of 1/2. 1/2 is less than or equals to 1/4 to the power of 1/2. 4 to the power of 1/2 ಅಂತಂದರೆ what next 1/√4 ಅಂತ ಅರ್ಥ ಅಲ್ವಾ. ಹಾಗಾದರೆ 1/√4 ಅಂದರೆ 1/2 is less than or equals to 1/2. ಹಾಗಾದರೆ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆಪ್ಷನ್ಸ್ ಆಗಿರ್ಬೋದು. ಇನ್ನೂ 2 ಆಪ್ಷನ್ಸ್ ಇದೆ, ಆ 2 ಆಪ್ಷನ್ಸ್ಗಳನ್ನು ಚೆಕ್ ಮಾಡ್ತಾ ಹೋಗೋಣ. ಏನು ಬರ್ತಾ ಹೋಗುತ್ತೆ ಚೆಕ್ ಮಾಡೋಣ. ಈಗ ನೆಕ್ಸ್ಟ್ ಆಪ್ಷನ್ಸ್ ಏನಿದೆ 1/2 is less than or equals to 1/3 plus 1 whole square. ಎಸ್ 1/2 is less than or equals to 1/16 ಆಗುತ್ತೆ. 1/16 ಅಂದರೆ ವ್ಯಾಲ್ಯೂ ಏನಾಗುತ್ತೆ 0.5 is less than or equals to 0.0625 ಆಗುತ್ತಾ. ನೋ, ನಾಟ್ ಲೆಸ್ than or equals to 0.0625. ಹಾಗಾದರೆ ಆಪ್ಷನ್ ಸಿ ಕೂಡ ರಾಂಗ್ ಆಗ್ತಾ ಇದೆ. ಇನ್ ದ ನೆಕ್ಸ್ಟ್ ಒನ್ ಕ್ವಶನ್ಸ್ 1/2 is less than or equals to 1/5 whole to the power of 1/2 again is not less than or equals to 0.5 ಆಗ್ತಿರೋದ್ರಿಂದ ಆಪ್ಷನ್ ಡಿ ಕೂಡ ರಾಂಗ್ ಆಪ್ಷನ್ಸ್ ಆಗ್ತಾ ಇದೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್ ಚೆಕ್ ಮಾಡ್ತಾ ಹೋಗೋಣ. ಇನ್ ದ ನೆಕ್ಸ್ಟ್ ಕ್ವಶನ್ sum of 6 6 6 so on up to 6 whole power square plus 8 8 8 so on up to 8 is equals to. ಇಲ್ಲಿ ನಮಗೆ 6 ಅನ್ನೋದು ಎಷ್ಟು ಟರ್ಮ್ಸ್ ಇದೆ ಅಂತ ನಮಗೆ ಗೊತ್ತಿಲ್ಲ, ಹಾಗೆ 8 ಅನ್ನೋದು ಎಷ್ಟು ಟರ್ಮ್ಸ್ ಇದೆ ಅಂತ ಗೊತ್ತಿಲ್ಲ. ಸೊ ಕ್ಯಾನ್ ಐ ಟೇಕ್ ಎಸ್ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ, ಹಾಗೆ ಇಲ್ಲೂ ಕೂಡ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ಗಳಿದ್ದಾವೆ. ಅಷ್ಟು ಎನ್ ನಂಬರ್ ಆಫ್ 6 ಇದೆ, ಎನ್ ನಂಬರ್ ಆಫ್ 8 ಇದೆ. ಅಷ್ಟು ಎಲಿಮೆಂಟ್ಸ್ಗಳ ಸಮ್ ಮಾಡಬೇಕಂತೆ, ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಹಾಗಾದರೆ 4/9 10 to the power of n minus 1 whole square ಆಗುತ್ತಾ, 4/9 10 to the power of n minus 1 ಆಗುತ್ತಾ, 4/9 10 to the power of 2n minus 1 ಆಗುತ್ತಾ, ಅಥವಾ 4 into 10 to the power of n plus 1 ಆಗುತ್ತಾ, ಚೆಕ್ ಮಾಡ್ತಾ ಹೋಗೋಣ. ಎಸ್, ಹಾಗಾದರೆ ಇಲ್ಲಿ ನಾವೇನು ಮಾಡ್ತಾ ಹೋಗೋಣ, ಎಸ್ ಎನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಎನ್ ನಂಬರ್ ಆಫ್ 6 ಎಷ್ಟಿದೆ, 6 ಎಷ್ಟು ನಂಬರ್ ಆಫ್ ಇದೆ, ಎನ್ ನಂಬರ್ ಆಫ್ 6 ಇದೆ, ಎನ್ ನಂಬರ್ ಆಫ್ 8 ಇದೆ. ಅಷ್ಟು ನಾವು ಎನ್ ನಂಬರ್ ಆಫ್ 6ನ ನಾವು ಸ್ಕ್ವೈರಿಂಗ್ ಮಾಡಿಕೊಂಡು ಎನ್ ನಂಬರ್ ಆಫ್ 8ಗಳನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ವ್ಯಾಲ್ಯೂ ಇಲ್ಲಿ ಯಾವುದೋ ಒಂದಕ್ಕೆ ಈಕ್ವಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದನ್ನು ಯಾವ ಥರ ಸಾಲ್ವ್ ಮಾಡ್ಕೋಬೇಕು, ಹಾಗಾದರೆ ಇಲ್ಲಿ 6 6 6 6 6 6 6 ಹೋಲ್ಸ್ ಸೋನ್ ಅಪ್ ಟು 6 ಹೋಲ್ ಸ್ಕ್ವೇರ್ ಇದೆ, 8 8 8 8 ಸೋನ್ ಅಪ್ ಟು 8 ಇದೆ ಅಲ್ವಾ. ಹಾಗಾದರೆ ಎಸ್ ಎನ್ ಈಸ್ ಈಕ್ವಲ್ಸ್ ಟು 6ನ ನಾವು 6 ಇಂಟು 6 6 6 6 6 ಹೋಲ್ ಸ್ಕ್ವೇರನ್ನು ನಾವು 6 6 6 ಸೋನ್ ಅಪ್ ಟು n ಡಿಜಿಟ್ಸ್ ಇದೆ, ಹೌದಲ್ವಾ. ಹಾಗಾದರೆ ನಾನು ಇದನ್ನು 6 ಪ್ಲಸ್ 6 ಇಂಟು 10 to the power of 1 ಪ್ಲಸ್ 6 ಇಂಟು 10 ಸ್ಕ್ವೇರ್ ಪ್ಲಸ್ 6 ಇಂಟು 10 ಕ್ಯೂಬ್ ಸೊ ಆನ್ ಅಪ್ ಟು 6 ಇಂಟು 10 to the power of n minus 1 ಅಂತ ತಗೋಬೋದು. ಯಾಕೆಂದರೆ 10 to the power of n minus 1 ಮತ್ತು 10 to the power of 0 ಎರಡನ್ನ ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ನಾವು 6ಗಳನ್ನು ಕಾಮನ್ ತಗೊಂಡ್ರೆ ಉಳ್ಕೊಂಡಿರೋಂಥ ಟರ್ಮ್ ಅದು 1 ಪ್ಲಸ್ 10 ಪ್ಲಸ್ 10 ಸ್ಕ್ವೇರ್ 10 ಕ್ಯೂಬ್ ಸೊ ಆನ್ ಅಪ್ ಟು 10 to the power of n minus 1 ಆಗ್ತಾ ಇದೆ. ಹಾಗಾದರೆ ಇದು ಎಸ್ ಎನ್ನ ಫೈಂಡ್ ಔಟ್ ಮಾಡ್ಕೋಬೇಕಲ್ವಾ. ಎಸ್ ಎನ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ದ ಫಸ್ಟ್ ಟರ್ಮ್ ಇದನ್ನು ಫೈಂಡ್ ಔಟ್ ಮಾಡಿಕೊಂಡು ಹಾಗೆ ಎಸ್ ಎನ್ ಇವೆರಡನ್ನ ಫೈಂಡ್ ಔಟ್ ಮಾಡಿ ಎರಡನ್ನ ಆ್ಯಡ್ ಮಾಡಿದ್ರೆ ನಮಗೆ ಇಲ್ಲಿರೋಂಥ ಯಾವುದೋ ಒಂದು ಈಕ್ವೇಷನ್ಸ್ ಸಿಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಎ ಪಿ ಫಾರ್ಮೆಟಲ್ಲಿ ಇದೆಯಾ, ಜಿ ಪಿ ಫಾರ್ಮೆಟಲ್ಲಿ ಇದೆಯಾ. 1 ಪ್ಲಸ್ 10 10 ಮೈನಸ್ 1 ಅಂದರೆ ವ್ಯಾಲ್ಯೂ ನಮಗೆ 9, 10 ಸ್ಕ್ವೇರ್ ಅಂದರೆ 100 ಮೈನಸ್ 10 ಅಂದರೆ ವ್ಯಾಲ್ಯೂ ನಮಗೆ 90. ಹಾಗಾದರೆ ಕಾಮನ್ ಡಿಫರೆನ್ಸ್ ಸಿಗ್ತಾ ಇಲ್ಲ. ನೆಕ್ಸ್ಟ್ ಗೋ ಥ್ರೂ ದ ಜಿ ಪಿ ಚೆಕ್ ಮಾಡ್ತಾ ಹೋಗೋಣ. ಜಿ ಪಿ ಚೆಕ್ ಮಾಡಬೇಕಾದ್ರೆ 10 ಡಿವೈಡೆಡ್ ಬೈ 1 ಅಂದರೆ ವ್ಯಾಲ್ಯೂ 10, 10 ಸ್ಕ್ವೇರ್ ಅಂದರೆ 100 ಡಿವೈಡೆಡ್ ಬೈ 10 ಅಂದರೆ ವ್ಯಾಲ್ಯೂ 10. ಕಾಮನ್ ರೇಷಿಯೋ ಸಿಗ್ತಾ ಇದೆ. ಹಾಗಾದರೆ 6 ಇಂಟು ಎಸ್ ಎನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಎಸ್ ಎನ್ ಅಂತಂದರೆ ಫಸ್ಟ್ ಟರ್ಮ್ ಏನಾಗುತ್ತೆ, ಎಸ್ ಎನ್ ಈಸ್ ಈಕ್ವಲ್ಸ್ ಟು ಎ ಇಂಟು ಆರ್ ಟು ದ ಪವರ್ ಆಫ್ n minus 1 ಡಿವೈಡೆಡ್ ಬೈ r minus 1 ಇಸ್ ದ ಫಾರ್ಮುಲಾ ಅಲ್ವಾ. ಜಿ ಪಿಲಿ ಎ ಇಂಟು ಆರ್ ಟು ದ ಪವರ್ ಆಫ್ n minus 1 ಡಿವೈಡೆಡ್ ಬೈ r minus 1 ಫಾರ್ಮುಲಾ ಆಗ್ತಿರೋದ್ರಿಂದ ಇಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಎ ವ್ಯಾಲ್ಯೂ ಏನಾಗ್ತಾ ಇದೆ, ಇಲ್ಲಿ 1 ಆಗ್ತಾ ಇದೆ. 1 ಇಂಟು 10 to the power of n minus 1 ಡಿವೈಡೆಡ್ ಬೈ 10 minus 1 ವ್ಯಾಲ್ಯೂ ಏನಾಗುತ್ತೆ 6 ಇಂಟು 10 to the power of n
ಮೈನಸ್ 1 ಡಿವೈಡೆಡ್ ಬೈ 9. 6 ಅಂತಂದರೆ 2 ಕ್ಯಾನ್ಸಲ್ ಆಗುತ್ತೆ. 3 2s are 6, 3 3s are 9. ಹಾಗಾದರೆ ವ್ಯಾಲ್ಯೂ ಏನಾಯಿತು? 2/3 10 to the power of n minus 1 ಹೋಲ್ ಸ್ಕ್ವೇರ್ ಎಸ್ ಎನ್ ವ್ಯಾಲ್ಯೂ ಸಿಗ್ತಾ ಇದೆ. ಓಕೆನಾ? ಹಾಗಾದರೆ 2/3 ಹೋಲ್ ಟು ದ ಪವರ್ ಆಫ್ ಹೋಲ್ ಸ್ಕ್ವೇರ್ ಮಾಡಿಕೊಂಡ್ರೆ ನಮಗೆ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ? 4/9 10 to the power of n minus 1 ಹೋಲ್ ಸ್ಕ್ವೇರ್. ಈಗ ನಮಗೆ ಯಾವ್ದು ಸಿಕ್ಕಿದ್ದು? 6 into 6 into 6 1 up to n ಡಿಜಿಟ್ ಸ್ಕ್ವೇರ್ ಇದೆ ಅಲ್ವಾ, ಅದರ ಎಸ್ ಎನ್ ಸಿಕ್ಕಿದೆ. ಈಗ ಇನ್ನೂ ಯಾವ್ದ್ರದ್ದು ಎಸ್ ಎನ್ ಫೈಂಡ್ ಔಟ್ ಮಾಡ್ಕೋಬೇಕು. ಎಸ್ ಎನ್ ಈಸ್ ಈಕ್ವಲ್ಸ್ ಟು 8 8 8 ಸೊ 1 up to ಎಷ್ಟು ಡಿಜಿಟ್ಸ್ ಇದೆ? n ಡಿಜಿಟ್ಸ್ ಇದೆ. ಅಗೇನ್ 8 8 8 8 ಅನ್ನು ನಾವು ಯಾವ ಥರ ಬರ್ಕೋಬೋದು? 8 plus 8 into 10 to the power of 1 plus 8 into 10 to the power of 2 plus 8 into 10 to the power of 3 plus so on up to 8 into 10 to the power of n minus 1 ಅಂತ ಬರ್ಕೋಬೋದು. ಹಾಗಾದರೆ ನೆಕ್ಸ್ಟ್ ಒನ್ ಏನಾಗುತ್ತೆ? 8ಅನ್ನು ಕಾಮನ್ ತೆಗೆದ್ರೆ 1 plus 10 to the power of 1, 10 to the power of 2, 10 to the power of 3, so on up to 10 to the power of n minus 1 ಆಗ್ತಾ ಹೋಗುತ್ತೆ. ಹಾಗಾದರೆ ಇದಾಗಿ ನಮಗೆ ಜಿ ಪಿ ಫಾರ್ಮೆಟ್ ಇರೋದ್ರಿಂದ ನಾವೇನು ತಗೊಳ್ತಾ ಹೋಗ್ಬೋದು? 10 to the power of n minus 1 ಡಿವೈಡೆಡ್ ಬೈ 9 ಆಗ್ತಾ ಹೋಗುತ್ತೆ. ಹಾಗಾದರೆ 8 ಡಿವೈಡೆಡ್ ಬೈ 9 into 10 to the power of n minus 1 is the ಎಸ್ ಎನ್ ಆಗ್ತಾ ಇದೆ. ಈಗ ನಾವು ಟೋಟಲ್ ಎಸ್ ಎನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದ್ರಿಂದ 4/9 10 to the power of n minus 1 ಹೋಲ್ ಸ್ಕ್ವೇರ್ ಪ್ಲಸ್ 8/9 10 to the power of n minus 1. ಈಗ ನಾವು 10 to the power of n minus 1 ಕಾಮನ್ ತಗೊಂಡ್ರೆ 4/9 10 to the power of n minus 1 ಪ್ಲಸ್ ಎಸ್ ಏನು ಮಾಡ್ತಾ ಇದ್ವಿ? ಎಸ್ ಎನ್ ಈಸ್ ಈಕ್ವಲ್ಸ್ ಟು 8/9 ಇಂಟು 10 to the power of n minus 1 ಡಿವೈಡೆಡ್ ಬೈ 9 ಆಗ್ತಾ ಇದೆ. ಹಾಗೆ ಎಸ್ ಎನ್ ಈಸ್ ಈಕ್ವಲ್ಸ್ ಟು 8/9 10 to the power of n minus 1 ಆಗ್ತಾ ಇದೆ. ಇವಾಗ ನಾವು ಟೋಟಲ್ ಎಸ್ ಎನ್ ಫೈಂಡ್ ಔಟ್ ಮಾಡ್ಕೋಬೇಕಾಗಿತ್ತು. ಟೋಟಲ್ ಎಸ್ ಎನ್ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ 4/9 10 to the power of n minus 1 ಹೋಲ್ ಸ್ಕ್ವೇರ್ ಪ್ಲಸ್ 8/9 into 10 to the power of n minus 1. Here we have to take a common it as n 4/9 10 to the power of n minus 1 ಅನ್ನು ಕಾಮನ್ ತಗೊಂಡ್ರೆ ನಮಗೆ 10 to the power of n minus 1 plus 2 ಆಗ್ತಾ ಹೋಗುತ್ತೆ. 10 to the power of n minus 1 plus 2 ಅಂತಂದರೆ ವ್ಯಾಲ್ಯೂ -1 plus 2 ವ್ಯಾಲ್ಯೂ ಏನಾಗುತ್ತೆ? ಪ್ಲಸ್ 1 ಆಗ್ತಾ ಹೋಗುತ್ತೆ. ಹಾಗಾದರೆ 10 to the power of n minus 1 into 10 to the power of n plus 1 ವ್ಯಾಲ್ಯೂ ಏನಾಯಿತು? a minus b into a plus b ಫಾರ್ಮಲ್ಲಿದೆ. a minus b into a plus b ಅಂತಂದರೆ ವ್ಯಾಲ್ಯೂ ಏನಾಗುತ್ತೆ? a square minus b square 10 to the power of n whole square minus 1 whole square will be equals to 4/9 10 to the power of 2n minus 1. ಹಾಗಾದರೆ ಆಪ್ಷನ್ ಯಾವುದಾಗ್ತಾ ಇದೆ? 4/9 10 to the power of 2n minus 1 ಇರೋ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಥ್ಯಾಂಕ್ ಯು ಫಾರ್ ದ ಸೆಷನ್.